ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ 50 ವರ್ಷಗಳ ಸುದೀರ್ಘ ರಾಜಕೀಯ ಜೀವನದ ಸ್ಮರಣಾರ್ಥವಾಗಿ ಮೇ 9ರಂದು ಕೋಟೆನಾಡು ಚಿತ್ರದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿರುವ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಭರ್ಜರಿ ಸಿದ್ಧತೆಗಳು ನಡೆಯುತ್ತಿವೆ. ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಮಠದ ಆವರಣದಲ್ಲಿ ನಡೆಯುತ್ತಿರುವ ಬೃಹತ್ ವೇದಿಕೆ ನಿರ್ಮಾಣ ಕಾರ್ಯವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಖುದ್ದು ವೀಕ್ಷಣೆ ನಡೆಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಯಡಿಯೂರಪ್ಪನವರ 50 ವರ್ಷಗಳ ರಾಜಕೀಯ ಹಾದಿ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಪ್ರೇರಣೆಯಾಗಿದೆ. ಇದು ಕೇವಲ ಒಂದು ಪಕ್ಷದ ಕಾರ್ಯಕ್ರಮವಲ್ಲ, ಪಕ್ಷಾತೀತವಾಗಿ ನಡೆಯುತ್ತಿರುವ ಅರ್ಥಪೂರ್ಣ ಸಮಾರಂಭ. ನಿರೀಕ್ಷೆಗೂ ಮೀರಿ ಜನರಿಂದ ಈ ಕಾರ್ಯಕ್ರಮಕ್ಕೆ ಅಭೂತಪೂರ್ವ ಸ್ಪಂದನೆ ವ್ಯಕ್ತವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಮೇ 8ರಂದು ಸಂಜೆ 5 ಗಂಟೆಗೆ ಮೈಸೂರು ದಸರಾ ಮಾದರಿಯ ಭವ್ಯ ಜಾನಪದ ಕಲಾ ಮೇಳಗಳೊಂದಿಗೆ ಬಿಎಸ್ ಯಡಿಯೂರಪ್ಪ ಅವರು ಚಿತ್ರದುರ್ಗ ನಗರಕ್ಕೆ ಪುರಪ್ರವೇಶ ಮಾಡಲಿದ್ದಾರೆ. ಮೇ 9ರಂದು ಬೆಳಗ್ಗೆ 11 ಗಂಟೆಗೆ ವಿವಿಧ ಮಠಾಧೀಶರ ಸಮ್ಮುಖದಲ್ಲಿ ವೇದಿಕೆ ಕಾರ್ಯಕ್ರಮ ಆರಂಭವಾಗಲಿದ್ದು, 12 ಗಂಟೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸಲಿದ್ದು, ಸುಮಾರು 2 ಗಂಟೆಗಳ ಕಾಲ ವೇದಿಕೆಯಲ್ಲಿ ಇರಲಿದ್ದಾರೆ. ಜೊತೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಭಾಗವಹಿಸಲಿದ್ದಾರೆ ಎಂದರು. ಇನ್ನು ಚಿತ್ರದುರ್ಗದಲ್ಲಿ ಗೋ ಬ್ಯಾಕ್ ಅಮಿತ್ ಶಾ ಚಳವಳಿ ಕುರಿತು ಪ್ರತಿಕ್ರಿಯಿಸಿದ ವಿಜಯೇಂದ್ರ, ಕೆಲವು ಕಾಂಗ್ರೆಸ್ ಪುಡಾರಿಗಳು ರಾಜಕೀಯ ಪ್ರೇರಿತವಾಗಿ ವಿರೋಧ ಮಾಡುತ್ತಿರಬಹುದು, ಆದರೆ ನಾವು ಅಮಿತ್ ಶಾ ಅವರು ಈ ಹಿಂದೆ ನೀಡಿದ ಭರವಸೆಗಳ ಈಡೇರಿಕೆಯತ್ತ ಹೆಚ್ಚಿನ ಗಮನ ಹರಿಸುತ್ತೇವೆ ಎಂದರು. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. ಯಾಕೆ ಚಿತ್ರದುರ್ಗವನ್ನೇ ಆರಿಸಿಕೊಳ್ಳಲಿಕ್ಕಾಯಿತು? ಹಿರಿಯರಾಗಿರುವಂತಹ ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ಚಿತ್ರದುರ್ಗ ಕ್ಷೇತ್ರದ ಜನಪ್ರಿಯ ಸಂಸದರಾಗಿರುವಂತಹ ಗೋವಿಂದ ಕಾರಜೋಳಜಿಯವರು ಅವರಲ್ಲಿ ಸಂಸದರಾಗಿರುವ ಕಾರಣದಿಂದ ಇಲ್ಲ, ನಾವು ಚಿತ್ರದುರ್ಗದಲ್ಲೇ ಮಾಡಬೇಕು ಅನ್ನೋ ಬಯಕೆ ಅವ್ರದ್ದು ಕೂಡ ಇತ್ತು. ಮತ್ತು ಜಿಯೋಗ್ರಫಿಕಲಿ ಕೂಡ ಇದು ಸೆಂಟ್ರಲ್ ಪ್ಲೇಸ್ ಆಗ್ತದೆ. ದಾವಣಗೆರೆ ಬಿಟ್ಟರೆ ಚಿತ್ರದುರ್ಗನೇ. ಎಲ್ಲ ಅಕ್ಕಪಕ್ಕ ಜಿಲ್ಲೆಗಳು, ಶಿವಮೊಗ್ಗ, ಈ ಕಡೆ ಕೊಪ್ಪಳ, ಬಳ್ಳಾರಿ, ವಿಜಯನಗರ, ಎಲ್ಲ ಜಿಲ್ಲೆಗಳಿಗೂ ಕೂಡ ಇದು ನಮಗೆ ಕೇಂದ್ರ ಆಗ್ತದೆ, ಸೆಂಟ್ರಲ್ ಪ್ಲೇಸ್ ಆಗ್ತದೆ. ಇವೆಲ್ಲ ಕಾರಣಗಳಿಂದ ನಾವು ಚಿತ್ರದುರ್ಗ ಅನ್ನೋದನ್ನು ಆಯ್ಕೆ ಮಾಡಿಕೊಂಡ್ವಿ. ಬಹಳ ಮುಖ್ಯವಾಗಿ ಏನು ಅಂತೇಳಿದರೆ, ಈ ನಾಡು ಕಂಡಂಥ ಅಪ್ರತಿಮ ಹೋರಾಟಗಾರ ಸನ್ಮಾನ್ಯ BS ಯಡಿಯೂರಪ್ಪನವರು, ನಾನು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತೇನೆ, ಅವರು ಅದೃಷ್ಟದ ಮುಖ್ಯಮಂತ್ರಿಗಳಲ್ಲ. ತಮ್ಮ ಜೀವನದುದ್ದಕ್ಕೂ ಕೂಡ ಹೋರಾಟವನ್ನು ಮಾಡಿ ದೀನದಲಿತರು, ಬಡವರು, ರೈತರ ಪರವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬಂದು ಅವ್ರ ಜೀವನದಲ್ಲಿ ಯಾವತ್ತೂ ಕೂಡ ಮುಖ್ಯಮಂತ್ರಿ ಆಗಬೇಕು ಮತ್ತೊಂದು ಅಂತೇಳಿ ಬಯಸಿದವರಲ್ಲ. ಆದರೆ ಕಾಲಕ್ರಮೇಣ ನಾಡಿನ ಜನತೆ ಯಡಿಯೂರಪ್ಪನವರಲ್ಲಿ ನಾಯಕತ್ವ ಗುಣವನ್ನು ಗುರುತಿಸಿ, ಬಡವರ ಪರವಾಗಿರ್ತಕ್ಕಂಥ ಕಾಳಜಿಯನ್ನು ಗುರುತಿಸಿ ಅವರನ್ನು ಅಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಹಾಗಾಗಿಯೇ ಸನ್ಮಾನ್ಯ BS ಯಡಿಯೂರಪ್ಪನವರ ವಿಶೇಷತೆ ಏನಪ್ಪ ಅಂತೇಳಿದರೆ, ಅವರ ಅದೃಷ್ಟದ ಮುಖ್ಯಮಂತ್ರಿಗಳಲ್ಲ, ಪರಿಶ್ರಮದಿಂದ ಜನರ ವಿಶ್ವಾಸನ ಗೆದ್ದು ಜನನಾಯಕರಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಅವರು. ಇವತ್ತು ಅವ್ರು ಯಾವುದೇ ಒಂದು ಅಧಿಕಾರ ಸ್ಥಾನಮಾನ ಇಲ್ಲದೆ ಹೋದರೂ ಸಹ ಇವತ್ತು ಕೂಡ ಜನರು ಅವರನ್ನು ಬಯಸ್ತಾರೆ. ಎಲ್ಲೇ ಹೋದರೂ ಕೂಡ ಯಡಿಯೂರಪ್ಪನವರು ಬರಬೇಕು ಅಂತೇಳಿ ಬಯಸ್ತಾರೆ. ಇದು ಈ ನಾಡಿನ ಜನರ ಪ್ರೀತಿಯನ್ನು ಗಳಿಸಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕ ಯಡಿಯೂರಪ್ಪನವರು. ಆ ಕಾರಣಕ್ಕಾಗಿಯೇ ಅಂಥ ಒಬ್ಬ ಅಪ್ರತಿಮ ಹೋರಾಟಗಾರ, ಅವರ ಒಂದು ಹೋರಾಟ ಇಂದಿನ ಮತ್ತು ಮುಂದಿನ ಪೀಳಿಗೆಗೂ ಕೂಡ ಒಂದು ಪ್ರೇರಣೆ. ನಮ್ಮಂಥ ಬೆಳೀತಾ ಇರತಕ್ಕಂಥ ರಾಜಕಾರಣಿಗಳಿಗೆ ಪ್ರತಿಯೊಬ್ಬರು ಕೂಡ ಅವ್ರ ಪ್ರೇರಣೆ. ಹಾಗಾಗಿ ಅವರ ಒಂದು 50 ವರ್ಷದ ಒಂದು ಈ ರಾಜಕೀಯ ಪಯಣ ಅರ್ಥಪೂರ್ಣವಾಗಿ ಎಲ್ಲ ಸಮಾಜ, ಎಲ್ಲ ವರ್ಗದ ಗುರು ಹಿರಿಯರನ್ನು ಸೇರಿಸಿ ಒಂದು ಕಡೆ ನಾಡಿನ ಮೂಲೆಗಳಿಂದ ಇವತ್ತು ಅವರ ಅಭಿಮಾನಿಗಳು ಬಂದು ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅಪೇಕ್ಷೆನ ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಕೊಪ್ಪಳ, ವಿಜಯನಗರ ಮತ್ತು ಬಳ್ಳಾರಿ ಈ ಜಿಲ್ಲೆಗಳ ಎಲ್ಲ ಪ್ರಮುಖರ ಸಭೆಯನ್ನು ಕೂಡ ನಾನು ಹೊಸಪೇಟೆನಲ್ಲಿ ಕರೆದಿದ್ದೆ. ನಮ್ಮ ನಿರೀಕ್ಷೆಗೂ ಮೀರಿ ಅಲ್ಲಿ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಕನಿಷ್ಠ 1.5 ಲಕ್ಷ ಜನ ಈ 3 ಜಿಲ್ಲೆಗಳಿಂದಲೇ ಬರೋರಿದ್ದಾರೆ. ಆ ರೀತಿ ಒಂದು ಒಳ್ಳೆಯ ವಾತಾವರಣ ಇಡೀ ರಾಜ್ಯಾದ್ಯಂತ ನಿರ್ಮಾಣ ಆಗ್ತಾಯಿದೆ. ಭಾಳ ವಿಶೇಷ ಅಂತ ಹೇಳಿದ್ರೆ
ಉಕ್ಕಿನ ಮನುಷ್ಯ ಎಂದ ಖ್ಯಾತಿಯಾಗಿರುವಂತಹ ನಮ್ಮ ರಾಷ್ಟ್ರೀಯ ನಾಯಕರು ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾಜಿಯವರು ಇಲ್ಲ ಯಡಿಯೂರಪ್ಪನವ್ರ ಕಾರ್ಯಕ್ರಮಕ್ಕೆ ನಾನು ಬರಲೇಬೇಕು, ನಾನು ಬಂದೇ ಬರ್ತೇನೆ ಅಂಥೇಳಿ ಅವರು ಕೂಡ ಬರ್ತಾ ಇರುವಂಥದ್ದು ನಮಗೆಲ್ಲರೂ ಕೂಡ ತುಂಬ ಸಂತೋಷ ತಂದುಕೊಟ್ಟಿದೆ. ನಾಡಿನ ಎಲ್ಲ ಜಗದ್ಗುರುಗಳು ಎಲ್ಲ ಹರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಈ ಒಂದು ಅರ್ಥಪೂರ್ಣವಾಗಿರುವಂತಹ ಒಂದು ಭವ್ಯವಾಗಿರ್ತಕ್ಕಂಥ ಅಭಿಮಾನೋತ್ಸವ ನೆರವೇರಲಿದೆ. ಸರ್, ವಾಟ್ ಆರ್ ದ ಕಾನ್ಸೆಪ್ಟ್ಸ್ ಆಫ್ ದಿಸ್ ಪ್ರೋಗ್ರಾಮ್? ಅಂದರೆ ಏನೇನು ಈ ಕಾರ್ಯಕ್ರಮದಲ್ಲಿ ಇರುತ್ತೆ? ಕಾನ್ಸೆಪ್ಟ್ ಅಂತ ಹೇಳಿದರೆ ನಾನು ಮೊನ್ನೆನೂ ಕೂಡ ತಿಳಿಸಿದೆ. 8ನೇ ತಾರೀಕು ಮೇ ಸಂಜೆ 5:05ವರೆಗೆ ಪುರಪ್ರವೇಶ ಅಂದರೆ ಯಾವ ರೀತಿ ನಮ್ಮ ಮೈಸೂರಿನ ಇದು ನಡೀತದೆ, ದಸರಾ ಟೈಮಲ್ಲಿ ಮೆರವಣಿಗೆಗಳು ನಡೀತದೆ, ರಾಜ್ಯದ ಮೂಲೆ ಮೂಲೆಗಳಿಂದ ಕಲಾ ತಂಡಗಳು ಬರ್ತದೆ, ಟ್ಯಾಬ್ಲೋಗಳು ಕೂಡ ಇರ್ತದೆ, ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಇರ್ತಾರೆ. 8ನೇ ತಾರೀಕು ಸಂಜೆನೇ ಆ ಪುರಪ್ರವೇಶ ಅದು ಕೂಡ ಭಾಳ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಒಂದು ಯಾತ್ರೆ ಮೂಲಕ ಯಡಿಯೂರಪ್ಪನವರು ಚಿತ್ರದುರ್ಗ ನಗರಕ್ಕೆ ಎಂಟ್ರಿ ಕೊಡ್ತಾರೆ. ಮತ್ತು 9ನೇ ತಾರೀಕು ಬೆಳಗ್ಗೆ ನನ್ನ ಪ್ರಕಾರ 10 ಗಂಟೆಯಿಂದನೇ ಜನ ಬರೋಕ್ಕೆ ಶುರು ಮಾಡ್ತಾರೆ, ಅಭಿಮಾನಿಗಳು ಬರೋಕ್ಕೆ ಶುರು ಮಾಡ್ತಾರೆ. ಬೆಳಗ್ಗೆಯಿಂದನೇ ತಿಂಡಿ ವ್ಯವಸ್ಥೆನೂ ಕೂಡ ಇರ್ತದೆ, ಊಟದ ವ್ಯವಸ್ಥೆನೂ ಕೂಡ ಇರ್ತದೆ. ನಮ್ಮ ಅಪೇಕ್ಷೆ ಇರುವಂಥದ್ದು ಎಷ್ಟು ಜನ ನೋಡಿಕೊಂಡು 11 ಗಂಟೆ 11 ಕಾಲಿಗೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೇವೆ. ಅಮಿತ್ ಶಾಜಿಯವರು 12 ಗಂಟೆ ಒಳಗೆ ಬರ್ತಾರೆ. ಅವ್ರು ಬರೋದಕ್ಕೂ ಮುಂಚಿತವಾಗಿ ಕೆಲವು ಪ್ರಮುಖರೆಲ್ಲ ಮಾತನಾಡಬೇಕು. ಗೃಹ ಸಚಿವರು ಬಂದ ಮೇಲೆ ಭಾಳಷ್ಟು ಜನ ಮಾತಾಡೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಪ್ರಮುಖ ಮಠಾಧೀಶರು ಕೆಲವು ಪ್ರಮುಖರು ಮಾತ್ರ ಮಾತನಾಡ್ತಾರೆ. ಅಮಿತ್ ಶಾಜಿಯವರು ನನ್ನ ಪ್ರಕಾರ 1.5-2 ತಾಸುಗಳ ಕಾಲ ಅವ್ರು ಇರ್ತಾರೆ. ಒಟ್ಟಾರೆಯಾಗಿ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2:30-3 ಗಂಟೆ ತನಕ ಕೂಡ ಕಾರ್ಯಕ್ರಮ ನಡೀತದೆ. ಸರ್, will CKR 45 will be also the part of program? ಇವತ್ತು ಯಡಿಯೂರಪ್ಪನವ್ರನ್ನ ರಾಜ್ಯದ ಜನ ಹೇಗೆ ಗುರುತಿಸ್ತಾರೋ, ಯಡಿಯೂರಪ್ಪನವರು ರಾಜ್ಯಾದ್ಯಂತ ಸಂಚರಿಸಿದಂತಹ ಅಂಬಾಸಿಡರ್ ಕಾರ್ CKR 45 ಅದನ್ನು ಕೂಡ ಜನ ಇವತ್ತಿಗೂ ಕೂಡ ನೆನ್ಪಿಡ್ಕೊಂಡಿದ್ದಾರೆ. ಹಾಗಾಗಿ ಆ ಯಡಿಯೂರಪ್ಪನವರು ಓಡಾಡಿದಂಥ ಅಂಬಾಸಿಡರ್ ಕಾರ್ ಅದು ಕೂಡ ಇಲ್ಲಿ ಇರ್ತದೆ ಅವತ್ತು. ಸರ್, ಈಗ ಬಿಜೆಪಿ ಪಕ್ಷದ ನಡೀತಕ್ಕಂಥ ಕಾರ್ಯಕ್ರಮನ ಅಥವಾ ಅಭಿಮಾನಿಗಳ ಮಾಡ್ತಕ್ಕಂಥ ನಾಡಿನ ಎಲ್ಲ ಹಿರಿಯರು ಗುರುಗಳ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಮತ್ತು ಅಭಿಮಾನಿಗಳ ಬೆಂಬಲದಿಂದ ನಡೀತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ಇದು ಪಕ್ಷಾತೀತವೂ ಹೌದು. ರಾಜ್ಯದ ಲಕ್ಷಾಂತರ ಅಭಿಮಾನಿಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. JDSನ ಅದು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕೂಡ ಬರ್ತಾ ಇದ್ದಾರೆ. ಥ್ಯಾಂಕ್ ಯು. ಅಮಿತ್ ಶಾ ಆಗಮನದಲ್ಲಿ ಕೆಲವರು